ಈಗ ತಾನೇ ಜ್ಯೋತಿಷಿಗಳು ಡಾಕ್ಟರ್ ರಜತ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಈ ಪಿತೃಪಕ್ಷ ಅದರ ಜೊತೆಗೆ ಇವತ್ತು ಬಂದಿರುವಂತಹ ಗ್ರಹಣ ಎರಡು ನೋಡ್ ಮಾಡೋದಾದ್ರೆ ಸಮಯ ಏನಾದರೂ ಬದಲಾವಣೆ ಮಾಡ್ಕೋಬೇಕಾ? ನಿಮ್ಮ ಪ್ರಕಾರ ಪಿತೃಪಕ್ಷ ಅನ್ನೋದಾದ್ರೆ ಹೇಗಿರ್ಬೇಕು? ಓಕೆ ಓಕೆ ಸರ್, ನಾನು ನಿಮ್ಮ ಹತ್ರ ಬರ್ತೀನಿ. ಅದಕ್ಕಿಂತ ಮುಂಚೆ ನಾನು ದಿನೇಶ್ ಗುರೂಜಿ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಈ ಪಿತೃಪಕ್ಷ ಅನ್ನುವಂಥದ್ದು ನೀವು ಹೇಳಿದ ಅಂದರೆ ನಮ್ಮ ಕಲ್ಚರ್ನ ಬ್ಯೂಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದೊಂದು ದಿನ ಅಂತ ಇಟ್ಟಿರ್ತೀವಿ. ಹಾಗೆ ನಮ್ಮ ಹಿರಿಯರಿಗೆ ಪೂರ್ವಜರಿಗೆ ಅಂತ ಒಂದು ದಿನ ಇಟ್ಟಿದ್ದಾರೆ. ನನಗೆ ಒಂದು ಹೇಳಿ, ಪಿತೃಪಕ್ಷ ಅನ್ನುವಂಥದ್ದು ಅವ್ರನ್ನ ನೆನಪಿಸ್ಕೊಂಡು ಅವ್ರಿಗೆ ಒಂದು ನಮ್ಮ ಮನೆಯ ಒಂದು ಹೊತ್ತಿನ ಊಟವನ್ನ ಕೊಟ್ರೆ ಅವ್ರು ನೆಮ್ಮದಿ ಆಗ್ತಾರೆ, ತಣ್ಣಗಿರ್ತಾರೆ ಅನ್ನುವಂಥದ್ದು ನನ್ನೊಂದು ನಂಬಿಕೆ. ಬಟ್ ನಂದು ಇನ್ನೊಂದು ಪ್ರಶ್ನೆ, ಮನೆಯಲ್ಲಿದ್ದಾಗ ಅವ್ರನ್ನ ನೋವಿಸೋದು, ಮನೆಯಲ್ಲಿದ್ದಾಗ ಅಂದರೆ ನಮ್ಮ ಜೊತೆ ಫಿಸಿಕಲಿ ಅವ್ರು ಚೆನ್ನಾಗಿದ್ದಾಗ ಕಣ್ಣೀರು ಹಾಕ್ಸೋದು, ಬಟ್ ಹೋಗಿದ್ದು ಒಂದು ದಿನದಲ್ಲಿ ಅವರಿಗೆ ಪಿತೃಪಕ್ಷ ಅಂತ ಹಾಕಿ ಅವ್ರನ್ನ ತಣ್ಣಗೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಅದಕ್ಕೆ ಫಸ್ಟ್ ಯಾವಾಗಲೂ ಕೂಡ ಸ್ಟಾರ್ಟ್ ಆಗೋದು ಟ್ರೆಡಿಷನ್ ಆ್ಯಂಡ್ ಕಲ್ಚರ್. ನೀವು ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ನಾವಲ್ಲಿ ಹೋಗಿ ನೋಡೋದು ಅವರ ಟ್ರೆಡಿಷನ್ ಮತ್ತು ಕಲ್ಚರ್. ನಾವು ವಿದೇಶಕ್ಕೆ ಹೋಗ್ತಾ ಇದ್ದೀವಿ ಅಂದಿದ ತಕ್ಷಣ ವಾಟ್ ವಿ ಲುಕ್ ಅಟ್ ಈಸ್ ಬೇಸಿಕಲಿ ಟ್ರೆಡಿಷನ್. ಟ್ರೆಡಿಷನ್ನೇ ಒಂದು ಧರ್ಮ ಆಗಲಿ ಒಂದು ದೇಶ ಆಗಲಿ ಅದರದ್ದು ಬುನಾದಿ ಅಂತ ನಾವು ಕರಿತೀವಿ, ಅದರದ್ದು ಒಂದು ಫೌಂಡೇಶನ್ ಅಂತ ನಾವು ಕರಿತೀವಿ. ಯಾವಾಗ ಟ್ರೆಡಿಷನ್ನು ಮತ್ತು ಕಲ್ಚರು ಬುನಾದಿ ಆಗುತ್ತೋ ರೆಸ್ಟ್ ಆಲ್ ಇಸ್ ಸೆಕೆಂಡ್ರಿ. ಸೊ ಟ್ರೆಡಿಷನ್ ಮೇಲೆ ಎಲ್ಲ ಒಂದು ನಮ್ಮ ಫೆಸ್ಟಿವಲ್ಸು ನಿಂತಿರೋದು. ಸೊ ಟ್ರೆಡಿಷನ್ ಏನು ಹೇಳುತ್ತೆ? ಫಸ್ಟ್ ನಾವು ಹೇಳೋದು ಗುರುಗಳಿಗೆ ನಾವು ವಂದನೆ ಮಾಡ್ತೀವಿ, ಆಮೇಲೆ ತಂದೆ ತಾಯಿಗಳಿಗೆ ವಂದನೆ ಮಾಡ್ತೀವಿ, ಆಮೇಲೆ ದೇವರು ಬರ್ತಾರೆ. ದೇವ್ರು ಬರೋದು ಫಸ್ಟ್ ಅಲ್ಲ, ಫಸ್ಟು ಗುರು. ಅಲ್ಲಿ ಗುರು ಅಂದರೆ ತಾಯಿನೂ ಆಗ್ಬಿಡುತ್ತೆ, ಫಸ್ಟ್ ತಾಯಿಯೇ ಮೊದಲ ಗುರು. ಹೌದು. ಸೊ ಟ್ರೆಡಿಷನಲ್ಲಿ ಆ ಒಂದು ಲೀನಿಯೇಜನ್ನು ನಾವು ಫಾಲೋ ಮಾಡ್ಕೊಂಡು ಬಂದಾಗ ಫಸ್ಟೇ ನಮ್ಮ ಸಂಸ್ಕೃತಿಯಲ್ಲಿ ತಂದೆ ತಾಯಿಗಳನ್ನು ನೋಯಿಸ್ಬಾರ್ದು. ಇವತ್ತು ಎಷ್ಟೋ ವಿಡಿಯೋಗಳು ನಾವು ನೋಡ್ತಾ ಇರ್ತೀವಿ, ಎಲ್ಲ ಬರ್ತಾ ಇರುತ್ತೆ. ಈ ವಯಸ್ಸಾಗಿರ್ತಕ್ಕಂಥ ತಾಯಿನ ಆಸ್ತಿಗೋಸ್ಕರ ಹೊಡೆಯೋದು, ಮಗನೂ ಸೇರಿಕೊಂಡು ಸೊಸೆನೂ ಸೇರಿಕೊಂಡು ಬಾರಿಸೋದು, ಅದೆಲ್ಲ ಘನಘೋರವಾಗಿರ್ತಕ್ಕಂಥ ದೋಷ ಅಂತಲೇ ನಾವು ಹೇಳ್ಬೋದು. ನಾಟ್ ಓನ್ಲಿ ಬೈ ಶಾಸ್ತ್ರ, ಜಸ್ಟ್ ಬೈ ಒಂದು ಏನಾದ್ರೆ ಸಾಮಾಜಿಕವಾಗಿ ಏನಂತ ಹೇಳ್ಬೋದು. ಭಾಳ ನೋವಿನ ಸಂಗತಿ ಏನು ಅಂತಂದರೆ, ಬದುಕಿದ್ದಾಗ ನಾವು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಸತ್ತಾದ ನಂತರ ನಾವು ಈ ಶ್ರಾದ್ದ ಮಾಡಿದ್ರೆ ಅದು ವೇಸ್ಟ್. ಇಟ್ ಈಸ್ ಅಟರ್ ವೇಸ್ಟ್. ಬರ್ತೀನಿ ನಾನು ನಿಮ್ಮ ಹತ್ರ, ಅದಕ್ಕೆ ಕೇಳಿದೆ. ಜೊತೆಲಿದ್ದಾಗ ಕಣ್ಣೀರು ಹಾಕ್ಸೋದು, ಹೋದ ನಂತರ ಒಂದು ಪಿತೃಪಕ್ಷ ಅಂತ ಮಾಡಿಬಿಟ್ರೆ ಏನು ಪ್ರಯೋಜನ ಅಂತ. ಪಿತೃಪಕ್ಷ ಮತ್ತು ಗ್ರಹಣ ಎರಡು ಒಟ್ಟಿಗೆ ಬಂದಿರೋದ್ರಿಂದ ಆಚರಣೆಯಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮಾತುಕತೆ ಮುಂದುವರ್ಸೋಣ. ಗುರುಗಳೇ, ನಿಮ್ಮನ್ನ ಅರ್ಧ ಮಾತಾಡ್ಬೇಕಾದ್ರೇನೆ ತಪ್ಪಿಸಿದೆ. ನಾನೀಗ ಇನ್ನೊಂದು ಪ್ರಶ್ನೆಯ ಜೊತೆ ಕೇಳ್ತೀನಿ. ನಾನು ಆರಂಭದಲ್ಲೇ ಹೇಳ್ದೆ ಕೇಳಿ, ಜೊತೆಲಿದ್ದಾಗ ಅವ್ರನ್ನ ಅಳಿಸೋದು, ನೋಯಿಸೋದು, ಬೆಲೆ ಕೊಡ್ದಲ್ಲೇ ಇರೋದು, ಬಟ್ ಅವ್ರು ಹೋದ ನಂತರ ವರ್ಷಕ್ಕೊಂದ್ಸಲ ಪಿತೃಪಕ್ಷ ಅಂತ ಮಾಡಿಬಿಟ್ರೆ, ಎಡೆ ಇಟ್ಬಿಟ್ರೆ ಎಲ್ಲವೂ ಸರಿಯಾಗುತ್ತಾ? ಒಂದು. ಆಮೇಲೆ ಪಿತೃಪಕ್ಷ ಇದು ಹೆಂಗೆ ಅಂದರೆ, ನಮ್ಮ ಸುಮಾರು 7 ತಲೆಮಾರಿನವರೆಲ್ಲರಿಗೂ ಕೂಡ ಕರೆದು ಅವತ್ತೊಂದು ದಿನ ಅವರೆಲ್ಲರನ್ನು ತಣ್ಣಗಾಗ ಮಾಡ್ತೀವಿ, ನಾವು ಅವರ ಹಶುವನ್ನ ನೀಗಿಸ್ತೀವಿ ಅನ್ನುವಂತಹದ್ದು ಒಂದು ನಂಬಿಕೆ ಪಿತೃಪಕ್ಷದಲ್ಲಿ ಅಂತಾರೆ. ಬಟ್ ಈಗ ಹೆಂಗಾಗಿದೆ ಪಿತೃಪಕ್ಷ ಅಂತ ಹೇಳಿದ್ರೆ, ಫ್ರೆಂಡ್ಸ್ನೆಲ್ಲ ಕರೆಯೋದು, ಬನ್ನಿ ಇಷ್ಟು kg ಮಾಡ್ತಾ ಇದೀವಿ ಮನೆಯಲ್ಲಿ, ಇಷ್ಟು ಮರಿ ಓಡಿಸ್ತಾ ಇದೀವಿ ಅಂದರೆ ಅದು ಸ್ಲ್ಯಾಂಗ್ ಹೆಂಗೆ ಬದಲಾಗ್ಬಿಟ್ಟಿದೆ ಅಂದರೆ ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಪಿತೃಪಕ್ಷ ಅಂದ್ರೆ ಹಬ್ಬನ ಅಥವಾ ನಮ್ಮ ಗುರು ಹಿರಿಯರನ್ನ ಮನೆ ಕರೆಯದ ಏನು? ಸೊ ಆಗ್ಲೇ ಹೇಳ್ದಂಗೆ ಬದುಕಿರ್ಬೇಕಾದ್ರೆ ನಮಗೆ ಈ ಆಸೆ ಆಕಾಂಕ್ಷೆಗಳು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದು ಟೈಮ್ ಬರುತ್ತೆ. ಅವನು ಡಿಗ್ರಿ ಮುಗಿದ ಮೇಲೆ ಇಮಿಡಿಯೇಟ್ ಆಗಿ ನಾನು ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಬರುತ್ತೆ. ಇಮಿಡಿಯೇಟ್ ಆಗಿ ಅವನಿಗೆ ಕಾಣಿಸೋದು ಯಾವುದು ಅಂತಂದ್ರೆ ತಂದೆ ತಾಯಿ ಆಸ್ತಿಗಳು, ತಂದೆ ತಾಯಿ ಮಾಡಿರ್ತಕ್ಕಂಥ ಹಣ. ಯಾರು ಸೋಂಬೇರಿತನ ಇರ್ತಾರೆ, ಯಾರು ಅದನ್ನು ಉಳಿಸ್ಕೊಳ್ತೀನಿ, ನಾನು ನನ್ನ ಜೀವನದಲ್ಲಿ ನಾನು ಬೆಳೆಸ್ಕೊಳ್ತೀನಿ ಅಂತಕ್ಕಂಥ ಮನೋಭಾವನೆ ಇರೋರು ತಂದೆ ತಾಯಿನ ರೆಸ್ಪೆಕ್ಟ್ ಮಾಡ್ತಾರೆ. ಐ ಆಮ್ ಡಿಪೆಂಡೆಂಟ್ ಆನ್ ಫ್ಯಾಮಿಲಿ, ಫಾದರ್ ಮದರ್ಸ್ ಪ್ರಾಪರ್ಟಿ ಅಂದವರೇ ಫಸ್ಟ್ ಪಾಯಿಂಟು ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಲ್ಲ. ಅವ್ರು ಮಾಡಿರೋದು ನನಗೆ ಸಪೋರ್ಟ್ ಸಿಸ್ಟಮ್ ಆಗಿ ಹೋಗಬೇಕು ಹೊರತು ಅದೇ ನನಗೆ ಆಧಾರ ಆಗಬಾರ್ದು. ಇವತ್ತಿನ ದಿವಸ ಯಾರ್ಯಾರ ಮಕ್ಕಳು ಸರಿಯಾಗಿ ಉದ್ಧಾರ ಆಗಿಲ್ವೋ ಅವರೆಲ್ಲ ಮ್ಯಾಕ್ಸಿಮಮ್ ಡಿಪೆಂಡೆಂಟ್ ಆನ್ ಪೇರೆಂಟಲ್ ಪ್ರಾಪರ್ಟೀಸ್. ಟ್ರೂ. ಈ ಪೇರೆಂಟಲ್ ಪ್ರಾಪರ್ಟೀಸು ಒಂದು ಟೈಮ್ ಬೌಂಡಲ್ಲಿ ಎಲ್ಲರಿಗೂ ಸಿಗುತ್ತೆ. ಒಂದು ಟೈಮ್ ಬೌಂಡ್ ಅಂತ ನಾವು ಕರಿತೀವಿ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸಮಾಧಾನ ಇದ್ದಾಗಲೂ ಕೂಡ
ಮದುವೆ ಆದ ಮೇಲೆ ಅವನಿಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿ ಖರ್ಚುಗಳು ಜಾಸ್ತಿ ಆಗಿ ಎಲ್ಲನೂ ಹೋಗಿ ತಂದೆ ತಾಯಿ ಹತ್ರ ಬೇಡ್ತಕ್ಕಂಥ ಪರಿಸ್ಥಿತಿ ಬಂದಾಗ ಅಲ್ಲಿ ಮನಸ್ಸು ವಿಚಲಿತ ಆಗುತ್ತೆ. ಆ ವಿಚಲಿತ ಆದಾಗ ಅವ್ನಿಗೆ ಏನಾಗುತ್ತೆ, ಆ ಒಂದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇರ್ತಾವಲ್ಲ, ಅದನ್ನೇನ್ ಮಾಡಿಸುತ್ತೆ, ಸಂಬಂಧಗಳನ್ನ ಮರೆಸಿ ನಾನು ಆಸ್ತಿನ ಅನುಭವಿಸ್ಬೇಕು, ಇದು ಯಾವತ್ತಿದ್ರೂ ಇದು ನಂದೇ, ವಯಸ್ಸಾದವ್ರಿಗೆ ಇನ್ನೇನು ಅಂತ ಹೇಳಿ ಅಲ್ಲಿಂದ ಪ್ರಾರಂಭವಾಗುತ್ತೆ. ಇದು ಮನಸ್ಥಿತಿಯ ಸಂಕೇತ, ಮತ್ತೆ ಆ ವ್ಯಕ್ತಿಯ ಒಂದು ಆಸೆ ಆಕಾಂಕ್ಷೆಗಳ ಒಂದು ಪರಿಮಿತಿ ಇರ್ತಕ್ಕಂಥದ್ದು. ಮೊದಲು ಯಾವಾಗ ಈ ತಂದೆ ತಾಯಿಗಳಿಗೆ ನಾವು ಫಸ್ಟಿಂದನೂ ಕೂಡ ಟ್ರೆಡಿಷನ್ ಅಂತ ಅದಕ್ಕೆ ನಾವು ಫಸ್ಟ್ ಹೇಳೋದು, ನೋಡಪ್ಪ ನಾವು ಚೆನ್ನಾಗಿ ಮಾಡಿಟ್ಟಿದೀವಿ, ಬಟ್ ಆದ್ರೆ ಅದ್ರ ಮೇಲೆ ನೀನು ಜಾಸ್ತಿ ಡಿಪೆಂಡ್ ಮಾಡ್ಬೇಡ, ನಿನ್ನ ಕಾಲ ಮೇಲೆ ನಿಂತ್ಕೋ, ಇದು ಆ್ಯಡ್ ಆಗುತ್ತೆ ಅಂತ ನಾವು ಫಸ್ಟ್ ಬೋನಸ್ ಅನ್ಕೊಳ್ಳಿ ಇದನ್ನ ಅಂತ, ಬೋನಸ್ ಅನ್ಕೊಳ್ಳಿ ಅಂತ ತಂದೆ ತಾಯಿಗಳು ಫಸ್ಟ್ ಇಂದ ಹೇಳಬೇಕು. ಇದು ಒಂದ್ ಸೈಡು. ಇನ್ನೊಂದು ಸೈಡ್ ಇದೆ, ಏನೂ ಮಾಡಿರಲ್ಲ ಪಾಪ ತಂದೆ ತಾಯಿಗಳು. ಅವರವ್ರು ನೋಡಿ, ಈಗ ಜಾತಕ ಅಂದ ಮೇಲೆ ಅದು ಕರ್ಮ ಅಂತ ನಾವು ಹೇಳ್ತೀವಿ. ಕರ್ಮ ಅಂದಿದ ತಕ್ಷಣ ಎಲ್ಲರೂ ಅಂಬಾನಿ ಆಗಕ್ಕಾಗತ್ತಾ, ಎಲ್ಲರೂ ಟಾಟಾ ಆಗಕ್ಕಾಗತ್ತಾ? ಎಲ್ಲರಿಗೂ ಕೂಡ ಒಂದು ವೇಟೇಜು, ಒಂದು ಫಲ ಸಿಗುತ್ತೆ ಬೇಸ್ಡ್ ಆನ್ ದಿ ಪಾಸ್ಟ್ ಕರ್ಮಾಸ್. ತಂದೆ ತಾಯಿಗಳು ಏನೋ ಒಂದು ಕರ್ಮದಿಂದ ಅವರು ಪಾಪ ಸ್ವಂತ ಮನೆ ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಓದಿಸಿರ್ತಾರೆ, ಅಥವಾ ಯಾವುದೋ ಒಂದು ಕೆಲಸಕ್ಕೆ ಸೇರ್ಬೇಕಾದ್ರೆ ಒಂದು 2 ಲಕ್ಷ ಕೊಡಬೇಕಾಗತ್ತೆ, ಅವ್ರ ಕೈಯಲ್ಲಿ ಕೊಡೋಕ್ಕಾಗಲ್ಲ. ಸೊ ಇದನ್ನೆಲ್ಲ ಈ ಮಕ್ಕಳಿದಾರಲ್ಲ, ಏನು ಮಾಡಿದ್ಯಾ ನೀನು ಅನ್ನೋದು ಫಸ್ಟ್ ಕ್ವಶನ್ನೇ ದೋಷ. ದಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್, ಯಾರ್ಯಾರು ವಾಹಿನಿ ನೋಡ್ತಾ ಇದ್ದೀರಾ, ನಿಮ್ಮ ಮಕ್ಕಳು ಅಲ್ಲಿ ನಿಮ್ಮ ಮನೇಲಿ ದೋಷ ಸ್ಟಾರ್ಟ್ ಆಗಿದೆ ಅಂತಂದರೆ, ನಿಮ್ಮ ಮಕ್ಕಳು ನೀನು ಏನು ಮಾಡಿದೀಯಾ ಅಂತ ಒಂದು ಮಾಡ್ತಾರಲ್ಲ, ದಿ ದೋಷ ಸ್ಟಾರ್ಟ್ಸ್ ಫ್ರಮ್ ದಿ ಪರ್ಸನ್ ಹೂ ಹ್ಯಾಸ್ ಟೋಲ್ಡ್. ಈ ಟ್ರೆಡಿಷನ್ನ ನಾವು ಎಲ್ಲ ಕಡೆ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪ ಅಮ್ಮ ಏನು ಮಾಡಿದಾರೆ ನನಗೆ, ಇಲ್ಲಿಂದ ಮಾಡಿದ್ದವ್ರು ಏನಂತಾರೆ, ಅವ್ರೇನ್ ಧರ್ಮಕ್ಕೆ ಮಾಡಿದಾರಾ? ಧರ್ಮಕ್ಕೆ ಮಾಡಿದ್ದಾರೆ. ಅದೇ ಅದು ಸೆಕೆಂಡ್, ಅಲ್ಲಿಗೆ ಬರ್ತೀನಿ. ಫಸ್ಟ್ ಪಾಯಿಂಟು ಮಾಡದೇ ಇರೋರು. ಎಷ್ಟೊಂದು ಜನ ನನ್ನ ಫ್ರೆಂಡ್ಸಲ್ಲಿ, ನಾನು ಚಿಕ್ಕವನಿದ್ದಾಗ ಎಷ್ಟೋ ಜನ ಕ್ರಿಬ್ ಮಾಡಿದ್ದಾರೆ, ನೀನೇನು ಬಿಡಪ್ಪ ನಿಮ್ಮ ತಂದೆ ತಾಯಿ ಎಲ್ಲ ಮಾಡಿಟ್ಟಿದ್ದಾರೆ, ನಮ್ಮ ತಂದೆ ತಾಯಿ ನೀನು ಮಾಡಿಟ್ಟಿಲ್ಲ. ಇದು ಕಾಮನ್ ಆಗಿ ಬರುತ್ತಲ್ಲ. ಹೌದು. ಈ ಒಂದು ಮಾತಿಂದನೇ ಎಲ್ಲ ಶುರು ಆಗೋದು ಭೇದ ಭಾವ. ನಿನಗೇನ್ ಬಿಡಪ್ಪ, ಈ ಪಾಯಿಂಟ್ ಟ್ರೆಡಿಷನಲ್ ಸರಿ ಇಲ್ಲ. ಸೊ ಸಮಾಜದಲ್ಲಿ ಈ ರೀತಿ ಮಾತಾಡಬಾರ್ದು ಅನ್ನೋದು ಒಂದು ಅಭಿವ್ಯಕ್ತ ಸ್ಟಾರ್ಟ್ ಆದ್ರೆ, ಡೆಫಿನೆಟ್ಲಿ ಈ ರೀತಿ ತಂದೆ ತಾಯಿಗಳಿಗೆ ಹೊಡಿತಕ್ಕಂಥದ್ದು, ಬೈತಕ್ಕಂಥದ್ದು, ಅಥವಾ ಬೇರೆ ಬೇರೆ ರೀತಿಯ ನಾವೆಲ್ಲ ನೋಡ್ತಾ ಇರ್ತೀವಿ, ವಾಟ್ಸಪ್ಪಲ್ಲಿ ಬರ್ತಕ್ಕಂಥ ವೀಡಿಯೋಸ್ ಎಲ್ಲ ನಾವು ನೋಡ್ತಾ ಇರ್ತೀವಿ, ಹೇಗೆ ವಯಸ್ಸಾದ ಮೇಲೆ ಟ್ರೀಟ್ ಮಾಡ್ತಾರೆ, ಅದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಶ್ರಾದ್ದ ಮಾಡೋದು ವೇಸ್ಟ್ ಅಂತವ್ರು. ಶಾಸ್ತ್ರನ ನಾವು ಮುಂದೆ ಇಟ್ಕೊಳ್ಳೋ ಬದಲು ಹಿಂದೆ ಫಸ್ಟ್ ಟ್ರೆಡಿಷನ್ನು ಮತ್ತೆ ವೇ ಆಫ್ ಲಿವಿಂಗ್ನ ನಾವು ಮಾಡಿದ್ರೆ, ಆಮೇಲೆ ವೇ ಆಫ್ ಲಿವಿಂಗ್ ಅಲ್ಲಿ ನಾವು ವಿ ಕ್ಯಾನ್ ಗೆಟ್ ಇನ್ ಟು ಶ್ರಾದ್ದ, ಬೇರೆ ಎಲ್ಲ ಪೂಜೆಗಳು ಎಲ್ಲ ಮಾಡಿ. ಸರಿ.